Hello, dear students. This is Farhanaz, Assistant Professor, Department of Economics, BMS, GFGC, Huliyar. In the last session, we have studied about the growth pattern of the population, the features of the population growth structure in low developed countries. In this session, we will study about the various reasons for the growth of the population. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಜನಸಂಖ್ಯಾ ಬೆಳವಣಿಗೆಯ ಮಾದರಿ, ಅನಭಿವೃದ್ಧ ದೇಶಗಳಲ್ಲಿ ಜನಸಂಖ್ಯಾ ಬೆಳವಣಿಗೆಯ ರಚನೆ, ಅದರ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಒಂದು ಅಧಿವೇಶನದಲ್ಲಿ ನಾವು ಜನಸಂಖ್ಯಾ ಬೆಳವಣಿಗೆಯಲ್ಲಿನ ಹೆಚ್ಚಳಕ್ಕೆ ಕಾರಣಗಳೇನೇನು ಅಂತ ಅಧ್ಯಯನ ಮಾಡೋಣ. ಇಂಟ್ರೊಡಕ್ಷನ್. Population growth is one of the biggest problems faced by the whole economy in the world. Over the last half century, the population of the world has exploded because for so many reasons. There are 7 billion people on the earth, and this number is growing in a short period of time. Population growth causes by many factors. That is why it is very important to study and understand the reasons of the increase in the growth of the population. ಪೀಠಿಕೆ. ಜನಸಂಖ್ಯೆಯ ಬೆಳವಣಿಗೆಯು ಇಡೀ ಪ್ರಪಂಚದ ಆರ್ಥಿಕತೆಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಕಳೆದ ಅರ್ಧ ಶತಮಾನದಲ್ಲಿ ವಿಶ್ವದ ಜನಸಂಖ್ಯೆಯು ಹಲವಾರು ಕಾರಣಗಳಿಂದಾಗಿ ಸ್ಫೋಟಗೊಂಡಿದೆ. ಭೂಮಿಯ ಮೇಲೆ 7 ಶತಕೋಟಿ ಜನರಿದ್ದಾರೆ ಮತ್ತು ಈ ಸಂಖ್ಯೆ ಅಲ್ಪಾವಧಿಯಲ್ಲಿಯೇ ಅತಿ ಹೆಚ್ಚಾಗಿ ಬೆಳೆಯುತ್ತಿದೆ. ಜನಸಂಖ್ಯೆಯ ಬೆಳವಣಿಗೆಯು ಅನೇಕ ಅಂಶಗಳಿಂದ ಉಂಟಾಗುತ್ತಿದೆ. ಅದಕ್ಕಾಗಿಯೇ ಅದರ ಅಧ್ಯಯನ ಮಾಡುವ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. There are so many reasons that contributes to overpopulation. These are as following. Let's study one by one. Number 1, poverty. Poverty is one of the most important causes of population growth. People in poverty want more children because they think that having more children will help them with child labor. This leads to population growth. ಜನಸಂಖ್ಯೆ ಬೆಳವಣಿಗೆನ ಹೆಚ್ಚಳಕ್ಕೆ ಅನೇಕ ಕಾರಣಗಳಿವೆ. ಅವುಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡೋಣ. ನಂಬರ್ 1, ಬಡತನ. ಜನಸಂಖ್ಯಾ ಏರಿಕೆಗೆ ಅತ್ಯಂತ ಪ್ರಮುಖ ಕಾರಣವೇನೆಂದರೆ ಅದು ಬಡತನವಾಗಿದೆ. ಬಡತನದಲ್ಲಿರುವ ಜನರು ಹೆಚ್ಚು ಮಕ್ಕಳಿದ್ದರೆ ಮಕ್ಕಳ ದುಡಿಮೆಯ ಗಳಿಕೆಯಿಂದ ಸಂಸಾರ ನಡೆಸಲು ನೆರವಾಗುವುದು ಎಂದು ಭಾವಿಸಿ ಹೆಚ್ಚು ಮಕ್ಕಳನ್ನು ಪಡೆಯಲು ಬಯಸುತ್ತಾರೆ. ಇದು ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಗುತ್ತದೆ. ನಂಬರ್ 2, ಲೋ ರೇಟ್ ಆಫ್ ಡೆತ್ ಆ್ಯಂಡ್ ಹೈ ರೇಟ್ ಆಫ್ ಬರ್ತ್. ದಿ ಹೈ ಬರ್ತ್ ಆ್ಯಂಡ್ ಲೋ ರೇಟ್ ಆಫ್ ಡೆತ್ ಆಲ್ಸೋ ಕಾಸಸ್ ದಿ ಪಾಪ್ಯುಲೇಷನ್ ಟು ಇನ್ಕ್ರೀಸ್. ಟುಡೇ ವರ್ಲ್ಡ್ ಕ್ಲಾಸ್ ಮೆಡಿಕಲ್ ಕ್ರೇಜ್ ಈಸ್ good and the mortality rate is low and the birth rate is high. There has been an improvement in the life span of the population. As a result, the population is increasing day by day. ಕಡಿಮೆ ಮರಣ ದರ ಮತ್ತು ಅಧಿಕ ಜನನ ದರ. ಇಂದು ವಿಶ್ವದರ್ಜೆಯಲ್ಲಿ ವೈದ್ಯಕೀಯ ಸೌಲಭ್ಯ ಉತ್ತಮವಾಗಿರುವುದರಿಂದಾಗಿ ಮರಣ ದರ ಕಡಿಮೆಯಾಗಿದೆ ಮತ್ತು ಜನನ ದರವು ಅಧಿಕವಾಗಿದೆ.
ಜನಸಂಖ್ಯೆಯ ಜೀವಿತಾವಧಿಯಲ್ಲಿ ಸುಧಾರಣೆ ಕಂಡುಬಂದಿದೆ. ಇದರಿಂದಾಗಿ ಜನಸಂಖ್ಯೆಯ ಪ್ರಮಾಣ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿದೆ. ನಂಬರ್ 3, infant mortality rate. The high infant mortality rate also causes the population to increase. Factors such as lack of food, malnutrition, lack of medical care, etc. have contributed to high rates of infant death. People prefer to have more children when there is no guarantee that the newborn will be alive. This leads to population growth. ಅಧಿಕ ದರದ ಶಿಶು ಮರಣಗಳು. ಶಿಶು ಮರಣ ದರವು ಅಧಿಕವಿದ್ದರೂ ಸಹ ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಆಹಾರದ ಕೊರತೆ, ಪೌಷ್ಟಿಕಾಂಶದ ಕೊರತೆ, ವೈದ್ಯಕೀಯ ಸೌಲಭ್ಯದ ಕೊರತೆ ಮುಂತಾದ ಅಂಶಗಳು ಅಧಿಕ ದರದ ಶಿಶು ಮರಣಕ್ಕೆ ಕಾರಣವಾಗಿವೆ. ಹುಟ್ಟಿದ ಮಕ್ಕಳು ಜೀವಂತವಾಗಿ ಇರುತ್ತವೆ ಎಂಬ ಭರವಸೆಯೇ ಇಲ್ಲದಿರುವಾಗ ಜನರು ಹೆಚ್ಚು ಮಕ್ಕಳನ್ನು ಹೊಂದಲು ಇಚ್ಛಿಸುತ್ತಾರೆ. ಇದು ಅಧಿಕ ಜನಸಂಖ್ಯೆಗೆ ಕಾರಣವಾಗುತ್ತದೆ. ನಂಬರ್ 4, ಟ್ರೆಡಿಷನ್ಸ್ ಆ್ಯಂಡ್ ಬಿಲೀವ್ಸ್. Religious traditions and black beliefs also lead to population growth. Religious belief in people has the silliness of having children. There is also a superstitious belief that every couple should have minimum children at home. Some people believe that having a male child is good for their spiritual life. These all facts will eventually lead to population growth. ಧಾರ್ಮಿಕ ನಂಬಿಕೆಗಳು ಮತ್ತು ಮೌಢ್ಯ. ಧಾರ್ಮಿಕ ನಂಬಿಕೆಗಳು ಮತ್ತು ಮೌಢ್ಯಗಳೂ ಸಹ ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಜನರಲ್ಲಿ ಧಾರ್ಮಿಕ ನಂಬಿಕೆಯಿಂದಾಗಿ ಮಕ್ಕಳನ್ನು ಪಡೆಯಲೇಬೇಕೆಂಬ ಮೌಢ್ಯತೆ ಇರುತ್ತದೆ. ಮಕ್ಕಳಿಲ್ಲದಿದ್ದರೆ ಅಶುಭ ಎಂಬ ಮೂಢನಂಬಿಕೆಯೂ ಇದೆ. ಅದಲ್ಲದೆ ಗಂಡು ಮಗುವೇ ಬೇಕು ಎಂಬ ಒಂದು ನಂಬಿಕೆಯೂ ಸಹ ಹೆಚ್ಚು ಮಕ್ಕಳನ್ನು ಪಡೆಯುವಂತೆ ಮಾಡುತ್ತದೆ. ಇವೆಲ್ಲವುಗಳು ಕೊನೆಗೆ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗುತ್ತವೆ. ನೆಕ್ಸ್ಟ್, no knowledge of birth control. People are not aware that birth control is a good option. Ignorance does not preclude the use of birth control methods. People are not aware of this, which eventually leads to an increase in population. ಜನನ ನಿಯಂತ್ರಣದ ಬಗೆಗೆ ಅಜ್ಞಾನ. ಜನನ ನಿಯಂತ್ರಣ ಒಂದು ಉತ್ತಮವಾದ ವಿಧಾನ ಎಂಬ ಅರಿವೇ ಜನರಲ್ಲಿ ಇಲ್ಲ. ಅಜ್ಞಾನದಿಂದಾಗಿ ಜನನ ನಿಯಂತ್ರಣ ವಿಧಾನಗಳನ್ನು ಬಳಸಲು ಜನರು ಮುಂದಾಗುವುದಿಲ್ಲ. ಜನರಲ್ಲಿ ಇದರ ಬಗ್ಗೆ ಯಾವ ರೀತಿಯ ಅರಿವೂ ಸಹ ತಿಳುವಳಿಕೆಯೂ ಸಹ ಇಲ್ಲ. ಇದು ಕೊನೆಗೆ ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ನೆಕ್ಸ್ಟ್, 6th one, ಮ್ಯಾರೇಜ್ ಅಟ್ ಅ ವೆರಿ ಯಂಗ್ ಏಜ್. Another major cause of population growth is universal marriage. Because of the general rule that every person should get married and have children, marriage is not personal. It has become the universal law. This leads to population growth. ಸಾರ್ವತ್ರಿಕ ವಿವಾಹ.
ಜನಸಂಖ್ಯೆ ಹೆಚ್ಚಳಕ್ಕೆ ಮತ್ತೊಂದು ಪ್ರಮುಖ ಕಾರಣವೇನೆಂದರೆ ಸಾರ್ವತ್ರಿಕ ವಿವಾಹವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ವಿವಾಹವಾಗಲೇಬೇಕು ಎಂಬ ಸಾರ್ವತ್ರಿಕ ನಿಯಮದಿಂದಾಗಿ ಎಲ್ಲರೂ ವಿವಾಹವಾಗಲೇಬೇಕಾಗುತ್ತದೆ. ವಿವಾಹವಾದ ನಂತರ ಮಕ್ಕಳನ್ನು ಬಯಸುವುದೆಂದರೆ ಏನಾಗುತ್ತೆ, ಜನಸಂಖ್ಯೆ ಹೆಚ್ಚಳವಾಗಿ ಬಿಡುತ್ತೆ. ನೆಕ್ಸ್ಟ್, ಜಾಯಿಂಟ್ ಫ್ಯಾಮಿಲೀಸ್. ಪಾಪ್ಯುಲೇಷನ್ ಗ್ರೋತ್ increasing because the joint family system still exists in many countries around the world. In a joint family, the responsibility of the child falls on the entire family, so that the couple gets more children than they care about. Number 7, ಅವಿಭಕ್ತ ಕುಟುಂಬ ಪದ್ಧತಿ. ಜಗತ್ತಿನ ಹಲವಾರು ದೇಶಗಳಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಇನ್ನೂ ಅಸ್ತಿತ್ವದಲ್ಲಿರುವುದೂ ಸಹ ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಗಿದೆ. ಅವಿಭಕ್ತ ಕುಟುಂಬದಲ್ಲಿ ಮಕ್ಕಳ ಜವಾಬ್ದಾರಿ ಇಡೀ ಕುಟುಂಬದ ಮೇಲೆ ಬೀಳುವುದರಿಂದ ದಂಪತಿಗಳು ಮಕ್ಕಳ ಸಂಖ್ಯೆಯ ಬಗ್ಗೆ ಕಾಳಜಿ ವಹಿಸದೆ ಹೆಚ್ಚು ಮಕ್ಕಳನ್ನು ಪಡೆಯಲು ಮುಂದಾಗುತ್ತಾರೆ. ನೆಕ್ಸ್ಟ್, ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಆಲ್ಸೋ ಕಾಸಸ್ ಆನ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಇನ್ ಹಾಟ್ ಕ್ಲೈಮೇಟ್ಸ್, people mature more rapidly and have the ability to have children. This leads to an increase in population. ಉಷ್ಣ ಹವಾಮಾನ. ಹವಾಮಾನವೂ ಸಹ ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಉಷ್ಣ ಹವಾಮಾನವಿರುವ ಪ್ರದೇಶದಲ್ಲಿ ಜನರು ಬಹುಬೇಗ ಪ್ರೌಢಾವಸ್ಥೆಗೆ ಬರುವುದರಿಂದ ಮಕ್ಕಳನ್ನು ಪಡೆಯುವ ಶಕ್ತಿ ಅವರಲ್ಲಿ ಬೇಗ ಬಂದುಬಿಡುತ್ತದೆ. ಇದು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಲಾಸ್ಟ್ ಒನ್, ಇಮಿಗ್ರೇಷನ್. Uncontrolled and unchecked immigration into countries may also lead to rapid population growth, where those countries no longer have the required resources for their population. Then they fail to control overpopulation. This is particularly problematic in countries where immigration numbers far exceed emigration numbers. ಲಾಸ್ಟ್ ಪಾಯಿಂಟ್, ವಲಸೆ. ದೇಶಗಳಿಗೆ ಅನಿಯಂತ್ರಿತ ಮತ್ತು ನಿರ್ವಹಣೆಯಾಗದೇ ಇರುವ ವಲಸೆ ಕೂಡ ತ್ವರಿತ ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಗುತ್ತದೆ. ಆ ದೇಶಗಳು ತಮ್ಮ ಜನಸಂಖ್ಯೆಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ಹೊಂದಿಲ್ಲದಿದ್ದರೆ ಹೆಚ್ಚಿನ ಜನಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಅವರು ವಿಫಲವಾದರೆ ದುಷ್ಪರಿಣಾಮಗಳು ಹೆಚ್ಚಾಗಿರುತ್ತವೆ. ಜನಸಂಖ್ಯೆಯು ನಿರ್ವಹಣೆ ವಲಸೆ ಜನಸಂಖ್ಯೆಯನ್ನು ಮೀರಿದ ದೇಶದಲ್ಲಿ ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಕನ್ಕ್ಲೂಷನ್. In this way, there are so many reasons for the growth of the population. The unwanted increase in the growth of the population leads an economy into underdevelopment. So, it is very essential to control the population according to the nation's capacity. ಈ ರೀತಿಯಾಗಿ ಜನಸಂಖ್ಯಾ ಬೆಳವಣಿಗೆಗೆ ಹಲವಾರು ಕಾರಣಗಳಿವೆ. ಜನಸಂಖ್ಯಾ ಬೆಳವಣಿಗೆಯಲ್ಲಿ ಅನಗತ್ಯ ಹೆಚ್ಚಳವು ಆರ್ಥಿಕತೆಯನ್ನು ಅನಭಿವೃದ್ಧಿಯತ್ತ ಕೊಂಡೊಯ್ಯುತ್ತದೆ. ಆದ್ದರಿಂದ ರಾಷ್ಟ್ರದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನಸಂಖ್ಯೆಯನ್ನು ನಿಯಂತ್ರಿಸುವುದು ಅತ್ಯಂತ ಅವಶ್ಯಕವಾಗಿದೆ.
This is all about the reasons for the increase in the growth of population. ವಿದ್ಯಾರ್ಥಿಗಳೇ, ಇಷ್ಟು ಮಾಹಿತಿ ಜನಸಂಖ್ಯಾ ಬೆಳವಣಿಗೆಯ ಬಗ್ಗೆ ಆಯಿತು. ಧನ್ಯವಾದಗಳು.